ಹೀಗಾಗಿ ಇವತ್ತು ಸದನದಲ್ಲಿ ಒಂದು ವಿಚಾರವಾಗಿ ಗದ್ದಲ ಹೆಚ್ಚಾಗಿತ್ತು. ಆ ಗದ್ದಲಕ್ಕೆ ಕಾರಣ ಆಗಿತ್ತು ಸಚಿವ ಭೈರತಿ ಸುರೇಶ್ ಅವರು ಮಾತಾಡಿದಂಥ ಆ ಒಂದು ಪದದಿಂದಾಗಿ ಕರಾವಳಿ ಭಾಗದ ಬಿಜೆಪಿ ಶಾಸಕರು ನೇರವಾಗಿ ಸರ್ಕಾರದ ವಿರುದ್ಧ ಮುಗಿಬೀಳ್ತಾರೆ. ನೀವು ಕರಾವಳಿಯವರು ಬೆಂಕಿ ಹಚ್ಚೋರು ಅಂತ ಹೇಳಿಬಿಡ್ತಾರೆ ಭೈರತಿ ಸುರೇಶ್ ಅವರು. ಆ ಮಾತನ್ನ ಕೇಳಿಸ್ಕೊಂಡು ಕರಾವಳಿ ಭಾಗದ ಬಿಜೆಪಿ ಶಾಸಕರು ಸುಮ್ಮನೆ ಕೂರ್ತಾರ? ಇಲ್ಲ, ತಕ್ಷಣ ಎದ್ದು ಮುಗಿಬೀಳ್ತಾರೆ. ಸ್ಪೀಕರ್ ಯುಟಿ ಖಾದರ್ ಅವರು ಕೂತಿದ್ದಾರೆ. ನೀವು ಕರಾವಳಿ ಭಾಗದವರಲ್ವಾ ಅಂತೇಳಿ ಪ್ರಶ್ನೆನ ಕೂಡ ಮಾಡ್ತಾರೆ. ಸದನದಲ್ಲಿ ಭೈರತಿ ಸುರೇಶ್ ವಿರುದ್ಧ ಎದ್ದು ನಿಂತು ಶಾಸಕರು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾರೆ. ನೋಡಿ ಏನಾಯ್ತು ಅಂತೇಳಿ ಸದನದಲ್ಲಿ. ಯಾರು ಇಲ್ಲಿ ಬರ್ಬೇಡಪ್ಪ. ನನಗೆ ಅವರು ನನಗೆ ಆಗಲೇಬೇಕು. ಸುರೇಶ್ ಅವರೇ, ಮನೆಯವರು ಸಾಕಿ ಸುಮ್ಮನೆ ಮಾತಾಡ್ತಾರೆ. ಸುರೇಶ್ ಕರಾವಳಿ ಬಗ್ಗೆ ಮಾತಾಡಿದ್ರು. ಸುರೇಶ್ ಇಲ್ಲ ನಾನು ಹೇಳಿದ್ದು ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಣ. ಆಯ್ತು, ಅಶೋಕ್ ಕಣ್ಣ ಹೇಳೋರೆ ನಾನು ಮಾತಾಡ್ತೀನಿ. ನಾನು ಅವ್ರ ಮೇಲೆ ಕೇಸ್ ಹಾಕಿ ನೀವು ಕುತ್ಕೊಳ್ತಾ ಹೇಳಕ್ ನಿಮ್ಗಿಲ್ಲ ಅಧಿಕಾರ. ಅಧ್ಯಕ್ಷರೇ, ನಿಮ್ಗಿಲ್ಲ ನಿಮ್ಗಿಲ್ಲ. ಹೀಗಾಗಿ ಇವತ್ತು ಸದನದಲ್ಲಿ ಒಂದು ವಿಚಾರವಾಗಿ ಗದ್ದಲ ಹೆಚ್ಚಾಗಿತ್ತು. ಆ ಗದ್ದಲಕ್ಕೆ ಕಾರಣ ಆಗಿತ್ತು ಸಚಿವ ಭೈರತಿ ಸುರೇಶ್ ಅವರು ಮಾತಾಡಿದಂಥ ಆ ಒಂದು ಪದದಿಂದಾಗಿ ಕರಾವಳಿ ಭಾಗದ ಬಿಜೆಪಿ ಶಾಸಕರು ನೇರವಾಗಿ ಸರ್ಕಾರದ ವಿರುದ್ಧ ಮುಗಿಬೀಳ್ತಾರೆ. ನೀವು ಕರಾವಳಿಯವರು ಬೆಂಕಿ ಹಚ್ಚೋರು ಅಂತ ಹೇಳಿಬಿಡ್ತಾರೆ ಭೈರತಿ ಸುರೇಶ್ ಅವರು. ಆ ಮಾತನ್ನ ಕೇಳಿಸ್ಕೊಂಡು ಕರಾವಳಿ ಭಾಗದ ಬಿಜೆಪಿ ಶಾಸಕರು ಸುಮ್ಮನೆ ಕೂರ್ತಾರ? ಇಲ್ಲ, ತಕ್ಷಣ ಎದ್ದು ಮುಗಿಬೀಳ್ತಾರೆ. ಸ್ಪೀಕರ್ ಯುಟಿ ಖಾದರ್ ಅವರು ಕೂತಿದ್ದಾರೆ. ನೀವು ಕರಾವಳಿ ಭಾಗದವರಲ್ವಾ ಅಂತೇಳಿ ಪ್ರಶ್ನೆನ ಕೂಡ ಮಾಡ್ತಾರೆ. ಸದನದಲ್ಲಿ ಭೈರತಿ ಸುರೇಶ್ ವಿರುದ್ಧ ಎದ್ದು ನಿಂತು ಶಾಸಕರು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾರೆ. ನೋಡಿ ಏನಾಯ್ತು ಅಂತೇಳಿ ಸದನದಲ್ಲಿ. ಯಾರು ಇಲ್ಲಿ ಬರ್ಬೇಡಪ್ಪ. ನನಗೆ ಅವರು ನನಗೆ ಮಾತಾಡಿದ್ರು. ಸುರೇಶ್ ಅವರೇ, ಮನೆಯವರು ಸಾಕಿ ಸುಮ್ಮನೆ ಮಾತಾಡ್ತಾರೆ. ಅಧ್ಯಕ್ಷರೇ, ಸುರೇಶ್ ಕರಾವಳಿ ಬಗ್ಗೆ ಮಾತಾಡಿದ್ರು. ಸುರೇಶ್ ಇಲ್ಲ
ಕರಾವಳಿಯಲ್ಲಿ ಹಿಂದೂ ಸಮಾಜಕ್ಕೆ ಟಾರ್ಗೆಟ್ ಮಾಡ್ತೀರಾ? ನಾನು ಹೇಳಿದ್ದು ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಣ ಆಯ್ತು ಕರಾವಳಿ ಅವ್ರ ಮೇಲೆ ಅಶೋಕ್ ಕಣ್ಣ ಹೇಳೋರೆ ನಾನು ಮಾತಾಡ್ತೀನಿ. ನಾನು ಅವ್ರ ಮೇಲೆ ಕೇಸ್ ಹಾಕಿ ನೀವ್ ಕುತ್ಕೊಂತ ಹೇಳಕ್ ನಿಮ್ಗಿಲ್ಲ ಅಧಿಕಾರ. ಅಧ್ಯಕ್ಷರೇ ನಿಮ್ಗಿಲ್ಲ ನಿಮ್ಗಿಲ್ಲ. ಹೀಗಾಗಿ ಇವತ್ತು ಸದನದಲ್ಲಿ ಒಂದು ವಿಚಾರವಾಗಿ ಗದ್ದಲ ಹೆಚ್ಚಾಗಿತ್ತು. ಆ ಗದ್ದಲಕ್ಕೆ ಕಾರಣ ಆಗಿದ್ದು ಸಚಿವ ಭೈರತಿ ಸುರೇಶ್ ಅವರು ಮಾತಾಡಿದಂಥ ಆ ಒಂದು ಪದದಿಂದಾಗಿ ಕರಾವಳಿ ಭಾಗದ ಬಿಜೆಪಿ ಶಾಸಕರು ನೇರವಾಗಿ ಸರ್ಕಾರದ ವಿರುದ್ಧ ಮುಗಿಬೀಳ್ತಾರೆ. ನೀವು ಕರಾವಳಿಯವರು ಬೆಂಕಿ ಹಚ್ಚೋರು ಅಂತ ಹೇಳ್ಬಿಡ್ತಾರೆ ಭೈರತಿ ಸುರೇಶ್ ಅವರು. ಆ ಮಾತನ್ನ ಕೇಳಿಸ್ಕೊಂಡು ಕರಾವಳಿ ಭಾಗದ ಬಿಜೆಪಿ ಶಾಸಕರು ಸುಮ್ಮನೆ ಕೂರ್ತಾರ? ಇಲ್ಲ, ತಕ್ಷಣ ಎದ್ದು ಮುಗಿಬೀಳ್ತಾರೆ. ಸ್ಪೀಕರ್ ಯುಟಿ ಖಾದರ್ ಅವರು ಕೂತಿರ್ತಾರೆ, ನೀವು ಕರಾವಳಿ ಭಾಗದವ್ರಲ್ವಾ ಅಂತೇಳಿ ಪ್ರಶ್ನೆನ ಕೂಡ ಮಾಡ್ತಾರೆ. ಸದನದಲ್ಲಿ ಭೈರತಿ ಸುರೇಶ್ ವಿರುದ್ಧ ಎದ್ದು ನಿಂತು ಶಾಸಕರು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾರೆ. ನೋಡಿ ಏನಾಯ್ತು ಅಂತೇಳಿ ಸದನದಲ್ಲಿ. ಯಾರು ಇಲ್ಲಿ ನೀ ಎದುರ್ಸಾಕ್ ಬರ್ಬೇಡಪ್ಪ. ನಾವು ನಾನು ಮಾತಾಡ್ತೀನಿ ಈಗ. ನನಗೆ ಅವರು ನನಗೆ ಮಾತಾಡಿದ್ರು ಚರ್ಚೆ ಆಗ್ಲೇಬೇಕು. ಸುರೇಶ್ ಅವರೇ ಮಾನವರು ಸಾಕಿ ಸುಮ್ಮನೆ ಮಾತಾಡ್ತಾರೆ. ಸುರೇಶ್ ಕರಾವಳಿ ಬಗ್ಗೆ ಮಾತಾಡಿದ್ರು. ಸುರೇಶ್ ಇಲ್ಲ ಕರಾವಳಿಯಲ್ಲಿ ಹಿಂದೂ ಸಮಾಜಕ್ಕೆ ಟಾರ್ಗೆಟ್ ಮಾಡ್ತೀರಾ? ನಾನು ಹೇಳಿದ್ದು ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಣ ಆಯ್ತು. ಕರಾವಳಿ ಅಶೋಕ್ ಕಣ್ಣ ಅವ್ರ ಮೇಲೆ ಕೇಸ್ ಹಾಕಿ ಅಶೋಕ್ ಕಣ್ಣ ಹೇಳೋರೆ ನಾನು ಮಾತಾಡ್ತೀನಿ. ನಾನು ಅವ್ರ ಮೇಲೆ ಕೇಸ್ ಹಾಕಿ ನೀವ್ ಕುತ್ಕೊಂತ ಹೇಳಕ್ ನಿಮ್ಗಿಲ್ಲ ಅಧಿಕಾರ. ಅಧ್ಯಕ್ಷರೇ ನಿಮ್ಗಿಲ್ಲ ನಿಮ್ಗಿಲ್ಲ. ಹೀಗಾಗಿ ಇವತ್ತು ಸದನದಲ್ಲಿ ಒಂದು ವಿಚಾರವಾಗಿ ಗದ್ದಲ ಹೆಚ್ಚಾಗಿತ್ತು. ಆ ಗದ್ದಲಕ್ಕೆ ಕಾರಣ ಆಗಿದ್ದು ಸಚಿವ ಭೈರತಿ ಸುರೇಶ್ ಅವರು ಮಾತಾಡಿದಂಥ ಆ ಒಂದು ಪದದಿಂದಾಗಿ ಕರಾವಳಿ ಭಾಗದ ಬಿಜೆಪಿ ಶಾಸಕರು ನೇರವಾಗಿ ಸರ್ಕಾರದ ವಿರುದ್ಧ ಮುಗಿಬೀಳ್ತಾರೆ.